ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಸ್ಪರ್ಧಾ ಜಗತ್ತು ಮತ್ತು ಯುವ ತಲ್ಲಣ. ಬರೆದು ಪ್ರಸ್ತುತಪಡಿಸುವವರು ಇಂದಿರಾ ಎಸ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ಪರ್ಧಾ ಜಗತ್ತು ಮತ್ತು ಯುವ ಪೀಳಿಗೆಯ ತಲ್ಲಣ ಎನ್ನುವ ವಿಷಯದ ಕುರಿತು ಕೆಲವೊಂದು ಅಂಶಗಳತ್ತ ದೃಷ್ಟಿಹರಿಸಬೇಕೆಂದಿದ್ದೇನೆ. ಮೊದಲಿಗೆ ಯುವ ಪೀಳಿಗೆ ಎಂದರೇನು ಎಂದು ತಿಳಿಯುವ. ಸರಿಸುಮಾರ ಅಥವಾ ಹೊಸ ತಲೆಮಾರಿನವರು ಎಂದು ಕೂಡ ಹೇಳುತ್ತಾರೆ. ಇವರು ಸಾಮಾನ್ಯವಾಗಿ ಸಮಾಜದ, ಸಮುದಾಯದ ಅಥವಾ ದೇಶದ ಯುವ ಶಕ್ತಿಯನ್ನು ಸೂಚಿಸುತ್ತದೆ. ಇವರು ನವೀನ ಆಲೋಚನೆಗಳು, ಭತ್ತದ ಉತ್ಸಾಹ, ಪ್ರಾಮಾಣಿಕತೆ, ದಕ್ಷತೆಯಿಂದ ಕೆಲಸ ಮಾಡುವ ಗುಣವನ್ನು ಹೊಂದಿದ್ದು ಸಮಾಜದ ಅಭಿವೃದ್ಧಿಗೆ ನೇರ ಕೊಡುಗೆಯನ್ನು ನೀಡಬಲ್ಲ ಮನಸ್ಥಿತಿಯವರು ಎನ್ನಬಹುದು. ಇಡೀ ದೇಶವೇ ಯುವ ಜನರ ಮನಸ್ಥಿತಿಯ ಮೇಲೆ ನಿಂತಿದೆ ಎಂದರೆ ತಪ್ಪಾಗಲಾರದು. ಅಂತೆಯೇ ಭಾರತವೂ ಕೂಡ ಅತಿ ಹೆಚ್ಚು ಯುವ ಪೀಳಿಗೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದು. ಹಾಗಾಗಿಯೇ ಯುವ ಪೀಳಿಗೆ ಅವರ ತಲ್ಲಣಗಳ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಹರಿಸಿ ಅವರ ಆತಂಕಗಳನ್ನು ದೂರ ಮಾಡುವ ಯೋಜನೆಗಳನ್ನು ಹಾಕಿಕೊಂಡರೆ ಅದು ದೇಶದ ಪ್ರಗತಿಗೆ ಹಾಕಿಕೊಳ್ಳುವ ಯೋಜನೆಯೇ ಸರಿ ಎನ್ನಬಹುದು. ಈಗ ಸ್ಪರ್ಧಾ ಜಗತ್ತು ಎಂದರೇನು ಎಂದು ನೋಡುವ. ಸ್ಪರ್ಧೆ ಎಂದರೆ ಹೋರಾಟ. ಪ್ರತಿಸ್ಪರ್ಧಿಯ ಸಾಧನೆಗಳ ಜೊತೆಗೆ ಪ್ರತಿಸ್ಪರ್ಧಿಗಳನ್ನು ಮೀರಿ ಹೋಗುವ ಉತ್ಸಾಹ. ಈ ಸ್ಪರ್ಧೆಯನ್ನು ಹಲವಾರು ಕಾಲಘಟ್ಟಗಳಲ್ಲಿ ಬೇರೆ ಬೇರೆಯೇ ಮಾನದಂಡಗಳಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲೂ ಸ್ಪರ್ಧೆಗಳ ಬಗೆಗೆ ಹೇಳಿರುವ ಹೇಳಿಕೆಗಳ ಉದಾಹರಣೆ ಕೊಡಬಹುದು. ಕಾಳಿದಾಸನ ಕೃತಿಗಳಲ್ಲಿ ನಿಸರ್ಗ ಮತ್ತು ಮಾನವೀಯ ಸಂಬಂಧಗಳ ಒಳಹುರುಳಲ್ಲಿ ಸ್ಪರ್ಧೆಯ ನೈತಿಕ ಪರಿಧಿ ಕಾಣಬಹುದು. ಭಾರತೀಯ ಪೌರಾಣಿಕ ಕೃತಿಗಳಾದ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಸ್ಪರ್ಧೆಯು ಮಾನವೀಯ ಗುಣಗಳ ಶೋಧನೆಗೆ ಪ್ರೇರಣೆ ನೀಡುತ್ತಿದೆ. ಉದಾಹರಣೆಗೆ ಅರ್ಜುನ ಮತ್ತು ಕರ್ಣನ ಮಧ್ಯದ ಸ್ಪರ್ಧೆ, ದ್ರೌಪದಿ ಸ್ವಯಂವರ. ಕನ್ನಡದ ಆದಿಕವಿ ಪಂಪನ ಆದಿಪುರಾಣದಲ್ಲಿ ಸ್ಪರ್ಧೆಯನ್ನು ಧರ್ಮ ಮತ್ತು ಸತ್ಯದ ಮೌಲ್ಯಗಳನ್ನು ಸಾಧಿಸುವ ಸಾಧನವಾಗಿ ಬಳಸಲಾಗಿದೆ. ಧರ್ಮ ಮಾರ್ಗದ ಸಾಧನೆಯ ಪಥವೇ ಸ್ಪರ್ಧೆ ಎನ್ನಲಾಗಿದೆ. ಇನ್ನು 19ನೇ ಶತಮಾನದ ಕವಿಗಳಾದ ಕುವೆಂಪುರವರ ಪ್ರಕಾರ ಸ್ಪರ್ಧೆ ವ್ಯಕ್ತಿತ್ವವನ್ನು ತೀಕ್ಷ್ಣಗೊಳಿಸುತ್ತದೆ. ಕುವೆಂಪು ತಮ್ಮ ಸಾಹಿತ್ಯದಲ್ಲಿ ವೈಯಕ್ತಿಕ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸ್ಪರ್ಧೆಯ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿದ್ದಾರೆ. ದಾರಾ ಬೇಂದ್ರೆಯವರ ಪ್ರಕಾರ ಸ್ಪರ್ಧೆಯನ್ನು ಮಾನವೀಯತೆಯ ಪ್ರತಿಫಲವಾಗಿ ನಿರೂಪಿಸಲಾಗಿದೆ. ಸಿದ್ಧಪಡಿಸು, ಗೆಲ್ಲೋ ಯೋಚನೆ ಬಿಡು ಎಂಬಂತೆ ಸ್ಪರ್ಧೆಯ ಮೌಲ್ಯಕ್ಕೇ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅಂತೆಯೇ ಒಟ್ಟಿನಲ್ಲಿ ಸ್ಪರ್ಧೆಯು ವ್ಯಕ್ತಿ ಅಥವಾ ಸಾಂಘಿಕ ಬಳಕೆದಾರರ ಮೂಲಕ ಪ್ರಯತ್ನಗಳನ್ನು ಅಳೆಯುವ ಮಾನ್ಯತೆಯ ಆಧಾರದ ಮೇಲೆ ನಿಂತಿದೆ ಎನ್ನಬಹುದು. ವ್ಯಾಪಾರ, ಶಿಕ್ಷಣ, ಕ್ರೀಡೆ, ಕಲೆ ಹೀಗೆ ಎಲ್ಲಾ ವಿಭಾಗಗಳಲ್ಲಿ ಸ್ಪರ್ಧೆಯು ವಿವಿಧ ರೀತಿಗಳಲ್ಲಿ ನಡೆಯುತ್ತದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಜೀವನವೇ ಸ್ಪರ್ಧೆ ಅಥವಾ ಸ್ಪರ್ಧೆಯೇ ಜೀವನ. ನಾವು ಜೀವಿಸಬೇಕಾದರೆ ಈ ಸ್ಪರ್ಧಾ ಜಗತ್ತಿನಲ್ಲಿ ಓಡುತ್ತಲೇ ಇರಬೇಕು. ನಿಂತೆವು ಎಂದಾದರೆ ನಮ್ಮನ್ನು ತುಳಿದು ಓಡುವ ಜನರೇ ಇದ್ದಾರೆ ನಮ್ಮ ಸುತ್ತಮುತ್ತ. ಆದುದರಿಂದ ಈ ಸ್ಪರ್ಧಾ ಜಗತ್ತಿನಲ್ಲಿ ಓಟ ಬಲ್ಲವನಿಗೆ ಸೋಲಿಲ್ಲ ಎನ್ನಬಹುದು. ಈ ಸ್ಪರ್ಧೆಯಿಂದ ಏನು ಸಿಗುತ್ತದೆ ಎನ್ನುವ ಪ್ರಶ್ನೆಗೆ ಸಾಧನೆ, ಕೀರ್ತಿ, ಸಿದ್ಧಿ, ಪ್ರಶಂಸೆ ಮತ್ತು ಯಶಸ್ಸು ಸಿಗುತ್ತದೆ. ಜೊತೆಗೆ ಸಾಮಾಜಿಕ ಪ್ರತಿಕ್ರಿಯೆಗಳಿಗೆ ಹೊಂದಾಣಿಕೆ ಮಾಡುವ ಮನಸ್ಥಿತಿ. ಅಂತೆಯೇ ಪ್ರತಿಸ್ಪರ್ಧೆ ಸಾಮಾಜಿಕ ಆರ್ಥಿಕ ವಿಕಾಸಕ್ಕೆ ಹೊಸ ದಾರಿ ತೆರೆಯುತ್ತದೆ ಎನ್ನಬಹುದು. ಸ್ವಸ್ಥ ಜೀವನಕ್ಕಾಗಿ ನಾವು ಹುಟ್ಟಿನಿಂದ ಸಾಯುವವರೆಗೂ ಈ ಸ್ಪರ್ಧಾ ಜಗತ್ತಿನಲ್ಲಿ ಈಜಾಡುತ್ತಲೇ ಇರಬೇಕಾಗಿದೆ. ಸ್ಪರ್ಧೆ ಎನ್ನುವುದು ಕಣ್ಣಿಗೆ ಕಾಣುವ ಮೂರ್ತಕ್ಕಿಂತಲೂ ಮಾನಸಿಕವಾಗಿ ನಡೆಯುವ ಅಮೂರ್ತ ತುಮುಲವೇ ಹೆಚ್ಚು ಎನ್ನಬಹುದು. ಇನ್ನು ಯುವ ಮನಸ್ಥಿತಿ ಹಾಗೂ ಸ್ಪರ್ಧಾ ಮನೋಭಾವದ ಬಗ್ಗೆ ವಿಶ್ಲೇಷಿಸುವುದಾದರೆ ಹೆಚ್ಚು ಸಾಮರ್ಥ್ಯವುಳ್ಳ ಯುವಕರು ಸಾಮಾನ್ಯವಾಗಿ ಉತ್ಸಾಹದ ಮನೋಭಾವವನ್ನು ಹೊಂದಿರುತ್ತಾರೆ. ಅವರು
ತಮ್ಮ ಲಕ್ಷ್ಯಗಳನ್ನು ಸಾಧಿಸಲು ಸಿದ್ಧರಾಗಿರುತ್ತಾರೆ ಹಾಗೂ ಸಮರ್ಥರಾಗಿರುತ್ತಾರೆ. ಯುವಕರು ಸ್ಪರ್ಧೆಯ ಪರಿಣಾಮದಲ್ಲಿ ಸೋಲು ಅಥವಾ ಜಯ ಪಡೆಯುವುದರಿಂದ ವ್ಯಕ್ತಿಗಳ ನೈತಿಕತೆ ಹಾಗೂ ಧೈರ್ಯ ಹೆಚ್ಚಾಗಬಹುದು. ತಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಶ್ರಮ ಹಾಕಲು ತಮಗೆ ತಾವೇ ಉತ್ತೇಜಿಸಿಕೊಳ್ಳಲು ಇದು ಪ್ರೇರಣೆಯಾಗಬಲ್ಲದು. ಸ್ಪರ್ಧಾ ಸ್ಫೂರ್ತಿಯು ಯುವಕರಿಗೆ ತಮ್ಮ ಸ್ವಂತ ಉದ್ಯಮದ ಮೂಲಕ ತಮ್ಮ ಕೌಶಲ್ಯಗಳನ್ನು ಬೆಳೆಸುವಲ್ಲಿ ಸಹಾಯಕವಾಗಬಲ್ಲದು. ಅಲ್ಲದೆ ಅವರು ಇನ್ನಷ್ಟು ಉತ್ತುಂಗಕ್ಕೇರಲು ಬೇಕಾಗುವ ಸಾಮರ್ಥ್ಯಗಳ ಉದ್ದೀಪನೆ ಮಾಡಬಲ್ಲದು. ಈ ರೀತಿಯ ಸ್ಪರ್ಧಾ ಸ್ಫೂರ್ತಿಯು ಯುವ ಸಮಾಜಕ್ಕೆ ವೈವಿಧ್ಯತೆಯನ್ನು ಬೆಳೆಸಿ ಅವರಿಗೆ ಹೊಸ ಕಲೆಗಳನ್ನು ಕಲಿಸಬಲ್ಲದು. ಅವರ ಸರ್ವಾಂಗೀಣ ಯಶಸ್ಸಿಗೆ ಕಾರಣವಾಗಬಲ್ಲದು. ಆದರೆ ಈ ಸ್ಪರ್ಧಾ ಮನೋಭಾವವು ಧನಾತ್ಮಕವಾಗಿ ಪರಿಣಾಮ ಬೀರುವಷ್ಟೇ ಋಣಾತ್ಮಕವಾಗಿಯೂ ಪರಿಣಾಮ ಬೀರುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಅವರ ಮಾನಸಿಕ ತುಮುಲಗಳು ಅವರನ್ನು ತಮ್ಮ ಗುರಿಯೆಡೆಗೆ ಗುರಿ ಇಡಲು ವಿರೋಧಿಸುತ್ತಿದೆ. ಇದರಿಂದ ಸೋಲು ಅಥವಾ ಸ್ಥಿರತೆಯ ಭಯವನ್ನುಂಟು ಮಾಡುತ್ತಿದೆ. ಸೋಲೇ ಗೆಲುವಿನ ಸೋಪಾನ ಎಂಬುದು ಜನಜನಿತವಾಗಿದ್ದರೂ ಈಗಿನ ಯುವ ಮನಸ್ಥಿತಿ ಸ್ಪರ್ಧೆಯನ್ನು ಸ್ಪರ್ಧಾತ್ಮಕ ಮನೋಭಾವ ಅಥವಾ ಕ್ರೀಡಾ ಸ್ಫೂರ್ತಿಯಿಂದ ತೆಗೆದುಕೊಳ್ಳದೆ ತಮ್ಮ ಪ್ರತಿಷ್ಠಿತೆಯ ಕಣವಾಗಿ ಮಾರ್ಪಾಡಿಸಿಕೊಂಡು ಸೋಲಿನಿಂದ ಅಧೀರರಾಗುವ ಸಂಭವ ಹೆಚ್ಚುತ್ತಿದೆ. ಅಂತೆಯೇ ಎಷ್ಟೋ ಆತ್ಮಹತ್ಯೆಯ ಪ್ರಕರಣಗಳು ಈ ಈರ್ಷ್ಯೆ ಅಥವಾ ತಮ್ಮ ಪ್ರತಿಷ್ಠೆಗೆ ಆದ ಗಾಯದಿಂದ ಮುನ್ನೆಲೆಗೆ ಬಂದಿದೆ ಎನ್ನಬಹುದು. ಈ ಆಧುನಿಕ ಕಾಲಘಟ್ಟದಲ್ಲಿ ಯುವ ತಲ್ಲಣಗಳು ಯಾವುವು ಎಂದು ನೋಡುವುದಾದರೆ ಈ ಕೆಳಗಿನ ಅಂಶಗಳು ತಲ್ಲಣಕ್ಕೆ ಕಾರಣವಾಗುತ್ತಿದೆ. ಅತಿಯಾದ ನಿರೀಕ್ಷೆಗಳು. ಶಿಕ್ಷಕರು ತಮ್ಮ ಮಕ್ಕಳು ಅಥವಾ ವಿದ್ಯಾರ್ಥಿಗಳ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಗಳು ಹೆಚ್ಚುತ್ತಿವೆ. ಮಾನಸಿಕ ಒತ್ತಡ. ನಿರಂತರವಾಗಿ ಪರೀಕ್ಷೆಗಳಿಗೆ ಸಿದ್ಧತೆ, ಸಮಯ ನಿರ್ವಹಣೆಯ ಕೊರತೆ ಮತ್ತು ಆತಂಕದ ಪ್ರಾರಂಭ ಮಾನಸಿಕ ಒತ್ತಡಕ್ಕೆ ನಾಂದಿಯಾಗುತ್ತಿದೆ. ಹೊರಗಿನ ಸ್ಪರ್ಧೆಯಿಂದ ಉಂಟಾಗುವ ತಲ್ಲಣ. ಉದ್ಯೋಗಗಳು ಕಡಿಮೆ ಇರುವ ಸ್ಥಿತಿಯಲ್ಲಿ ಹೆಚ್ಚು ಸ್ಪರ್ಧೆ ಇರುತ್ತದೆ. ಬೇರೆಯವರು ನಮಗಿಂತ ಮುಂದೆ ಇದ್ದಾರೆ ಎನ್ನುವ ಆತಂಕ ಯುವಜನರಲ್ಲಿ ಜಾಸ್ತಿಯಾಗುತ್ತಿದೆ. ತಂತ್ರಜ್ಞಾನಕ್ಕೆ ಅತಿಯಾದ ಅವಲಂಬನೆ. ಯುವಕರು ಸ್ಪರ್ಧೆಗಾಗಿ ತಂತ್ರಜ್ಞಾನ, ಆನ್ಲೈನ್ ತರಬೇತಿಗಳಿಗಾಗಿ ಸಾಮಾಜಿಕ ಜಾಲತಾಣಗಳನ್ನು ಹೆಚ್ಚಾಗಿ ಅವಲಂಬಿಸುತ್ತಿದ್ದಾರೆ. ಸಾಮಾಜಿಕ ಒತ್ತಡ. ಇತರರು ಉತ್ತಮವಾಗಿ ಸಾಧಿಸುತ್ತಿದ್ದಾರೆ, ನಾನು ಏಕೆ ಇಲ್ಲ ಎನ್ನುವ ತುಲನೆಯಿಂದಾಗಿ ಭವಿಷ್ಯದ ಅನಿಶ್ಚಿತತೆಯಿಂದಾಗಿ ಬಳಲುವಂತಾಗುತ್ತಿದ್ದಾರೆ. ಆರ್ಥಿಕ ತೊಂದರೆ. ಶಿಕ್ಷಣ, ತರಬೇತಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖರ್ಚು ಮಾಡಬೇಕಾದ ಹಣಕಾಸಿನ ಕೊರತೆ, ಪಠ್ಯೇತರ ಚಟುವಟಿಕೆ, ಕಲಾತ್ಮಕ ಕ್ಷೇತ್ರಗಳಿಗೆ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಆರ್ಥಿಕ ಹೊರೆಗೆ ಕಾರಣವಾಗಬಲ್ಲದು. ವೈಯಕ್ತಿಕ ಮತ್ತು ವೃತ್ತಿ ಜೀವನದ ತಾಂಡವ. ವೃತ್ತಿ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನದಲ್ಲಿ ಇಡಲು ತೊಂದರೆ, ಸ್ವಂತ ಆಸಕ್ತಿಗಳನ್ನು ಬೆಳೆಸಲು ಸಮಯದ ಹೊಂದಾಣಿಕೆ ಮಾಡುವಲ್ಲಿ ವಿಫಲರಾಗುವುದು ಕೂಡ ಯುವಜನರಲ್ಲಿ ಆತಂಕಕ್ಕೆ ಈಡುಮಾಡುತ್ತಿದೆ. ಅಸಮಾನತೆ ಮತ್ತು ಭ್ರಷ್ಟಾಚಾರ. ಸ್ಪರ್ಧಾ ಪ್ರಕ್ರಿಯೆಗಳಲ್ಲಿ ಕೆಲವೊಮ್ಮೆ ಉಂಟಾಗುವ ಅಸಮಾನತೆ ಮತ್ತು ಭ್ರಷ್ಟಾಚಾರವು ಕಲಾವಿದನ ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಬೀರಬಲ್ಲದು. ಅಸಮರ್ಪಕ ಮಾನದಂಡಗಳು ಸ್ಪರ್ಧಿಯ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತಿದೆ. ಅಪೇಕ್ಷಿತ ಕ್ಷೇತ್ರದಲ್ಲಿನ ಯಶಸ್ಸಿನ ಕೊರತೆ. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿನ ತೊಂದರೆಗಳು ಮತ್ತು ಪ್ರೋತ್ಸಾಹದ ಕೊರತೆಯಿಂದ ಬೇಸತ್ತು ಬಿಡುವ ಪ್ರವೃತ್ತಿ ಯುವಜನರಲ್ಲಿ ಬೆಳೆಯುತ್ತಿದೆ. ಆತ್ಮಹತ್ಯೆ ಮತ್ತು ಆತ್ಮನಂಬಿಕೆಯ ಅಭಾವ. ಸ್ಪರ್ಧೆಯ ಒತ್ತಡದಿಂದ ಕೆಲವು ಯುವಕರು ತಮ್ಮ ಜೀವನವನ್ನು ಹಾನಿ ಮಾಡಿಕೊಳ್ಳಲು ಪ್ರೇರಿತರಾಗುತ್ತಿದ್ದಾರೆ. ಯುವ ಜನತೆ ಹಾಗೂ ಮಾದಕ ವಸ್ತುಗಳ ಗೀಳು. ಈ ಎಲ್ಲಾ ಕಾರಣಗಳು ಯುವಕರು ಮಾದಕ ವಸ್ತುಗಳ ಮೇಲೆ ಅವಲಂಬನೆ ಮಾಡುವ ಹಂತಕ್ಕೆ ತಲುಪಿಸುತ್ತಿದ್ದಾರೆ. ಇದರಿಂದ ಯುವ ಜನತೆ ದುರ್ಬಲರಾಗುತ್ತಿದ್ದಾರೆ ಎನ್ನಲು ನನಗೆ ವಿಷಾದವಾಗುತ್ತಿದೆ. ಅತಿ ಹೆಚ್ಚಿನ ಸ್ಪರ್ಧಾತ್ಮಕ ಮನೋಭಾವದಿಂದ ಆಗುವ ದುಷ್ಪರಿಣಾಮಗಳು ಯಾವುದು ಎಂದು ನೋಡುವುದಾದರೆ ಮಹತ್ವಾಕಾಂಕ್ಷೆ ಮತ್ತು ಖಿನ್ನತೆ. ಮಹತ್ವಾಕಾಂಕ್ಷೆ ಮತ್ತು ಖಿನ್ನತೆಯು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಳವೆಯಲ್ಲಿಯೇ ಉಂಟಾಗುವ ಕೆಲವು ಕ್ಷುಲ್ಲಕ ಯಶಸ್ಸು ಆ ಮಗುವನ್ನು ಮಹತ್ವಾಕಾಂಕ್ಷೆಯತ್ತ ಎಳೆದೊಯ್ಯುತ್ತಿದೆ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳು ಸಂಗೀತ, ನೃತ್ಯ ಸ್ಪರ್ಧೆಗಳಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಭಾಗವಹಿಸುವಂತೆ ಅತಿ ಹೆಚ್ಚು ಪ್ರೇರೇಪಿಸುತ್ತಿದೆ.
ಕೊನೆಗೆ ವಿಜಯಿಗಳಾದ ಮಕ್ಕಳ ಹೆತ್ತವರು ತಮ್ಮ ಮಕ್ಕಳಲ್ಲಿ ಮುಂದೆಯೂ ಅತೀವ ನಿರೀಕ್ಷೆಗಳನ್ನು ಬೆಳೆಸಿಕೊಳ್ಳುತ್ತಾ ಅವರನ್ನು ಖಿನ್ನತೆಗೆ ದೂಡುತ್ತಿದ್ದಾರೆ. ಇದರಿಂದಾಗಿ ಒಂದು ವೇಳೆ ಮುಂದೆ ಅದೇ ಪ್ರತಿಭೆ ಅನಾವರಣ ಮಾಡಲು ಅವರಿಗೆ ಸಾಧ್ಯವಾಗದೇ ಹೋದಾಗ ಅವರ ಸಾಮಾಜಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಇದರ ವೈಫಲ್ಯದಿಂದಾಗಿ ತಾವು ಅಸಮರ್ಥರು ಎನ್ನುವ ಭಾವನೆಗಳಿಂದ ಅವರು ಬಳಲಬೇಕಾಗುತ್ತಿದೆ. ಇತ್ತೀಚೆಗೆ ಎಲ್ಲಾ ಪೋಷಕರಿಗೆ ತಾವು ಬಾಲ್ಯದಲ್ಲಿ ಸಾಧಿಸಲಿಕ್ಕೆ ಅಸಾಧ್ಯವಾದುದನ್ನು ಮತ್ತು ತಮ್ಮ ಕನಸುಗಳನ್ನು ತಮ್ಮ ಮಕ್ಕಳಲ್ಲಿ ಪೂರೈಸಿಕೊಳ್ಳಲು ಹಾತೊರೆಯುತ್ತಿದ್ದಾರೆ. ಖ್ಯಾತ ವಿಮರ್ಶಕರಾದ ಶ್ರೀಯುತ ಅರವಿಂದ ಚೊಕ್ಕಾಡಿಯವರು ಒಂದು ಲೇಖನದಲ್ಲಿ ಹೀಗೆ ವಿಶ್ಲೇಷಿಸಿದ್ದಾರೆ. ತಂದೆ ತಾಯಿಯ ಈ ಮನ್ನಣೆಯ ದಾಹ ಎಷ್ಟಿದೆ ಎಂದರೆ ಇದನ್ನು ಸ್ಪರ್ಧೆಯ ವಿಡಂಬನೆ ಎನ್ನಬಹುದು. ದಾಖಲೆಗಳನ್ನು ಮಾಡುವುದು, ಸ್ಪರ್ಧಾ ವಿಜೇತರಾಗುವುದು, ಲಿಮ್ಕಾ ಪುಸ್ತಕ ದಾಖಲೆಗಳನ್ನು 3 ವರ್ಷ ವಯಸ್ಸಿನ ಮಗು, ಹುಟ್ಟಿದ ಮಗು ಸಾಧಿಸುವುದು ಮುಂತಾದವುಗಳು ಈ ಸಾಧನೆಯ ಸಾರ್ವತ್ರಿಕ ಉಪಯೋಗದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಿದೆ. ಇಂತಹ ದಾಖಲೆಗಳಿಗಾಗಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರಮಟ್ಟ ಎಂದು ಎಡೆ ಬಿಡದೆ ನಡೆಸಲಾಗುವ ಸ್ಪರ್ಧೆಗಳ ಹಿಂದಿರುವ ಶೈಕ್ಷಣಿಕ ಕಲ್ಪನೆ ಏನು? ಇದಕ್ಕೆಲ್ಲ ಮಕ್ಕಳನ್ನು ಸಿದ್ಧಪಡಿಸಲು ಅವರ ಮೇಲೆ ಎಷ್ಟೊಂದು ಭಾವನಾತ್ಮಕ ಒತ್ತಡವನ್ನು ಹೇರಲಾಗುತ್ತಿದೆ? ಅವು ಮಕ್ಕಳ ಮೇಲೆ ಉಂಟಾಗುವ ಪರಿಣಾಮ ಏನು ಎಂದು ಪಾಲಕರು ಯೋಚನೆ ಮಾಡುತ್ತಿಲ್ಲ. 2 ದಶಕಗಳಿಂದಲೂ ಟಿವಿ ವಾಹಿನಿಗಳಲ್ಲಿ ಮಕ್ಕಳನ್ನು ಕುಣಿಸುವ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ. ಹಾಗೆ ಕುಣಿದು ಪ್ರಥಮ, ದ್ವಿತೀಯ ಎಂದೆಲ್ಲ ಸ್ಥಾನ ಪಡೆದು ಹಲವು ಕಡೆ ಸನ್ಮಾನವನ್ನೆಲ್ಲ ಪಡೆದಂತಹ ಮಗು ಈಗ ಎಲ್ಲಿದೆ ಎಂದು ಕೇಳಿದರೆ ಬಹುತೇಕ ನಿರಾಶಾದಾಯಕ ಉತ್ತರವೇ ಬರುವುದು. ಯಾವುದೇ ಕಲಾಕ್ಷೇತ್ರದ ವ್ಯಾಪ್ತಿ ಏನು ಎಂಬುದರ ಅರಿವೇ ಇಲ್ಲದ ಮಗುವಿಗೆ ಆ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಬಂದುಬಿಟ್ಟು ಮಗು ತನ್ನ ಮುಂದೆ ಏನು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಲ್ಲಿ ಹಾಗೂ ಅಭಿವೃದ್ಧಿಪಡಿಸಲೇಬೇಕಾದ ಕೌಶಲ್ಯ, ದಕ್ಷತೆಯ ಅರಿವಿಲ್ಲದೆ ಸೋಲಬೇಕಾದ ಪರಿಸ್ಥಿತಿಗೆ ನಾವೇ ತಂದೊಡ್ಡುತ್ತಿದ್ದೇವೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ. ದಶಕಗಳಿಂದಲೂ ವಾಹಿನಿಗಳಲ್ಲಿ ವಿಜೇತರಾದ ಮಕ್ಕಳ ಈಗಿನ ಪರಿಸ್ಥಿತಿ ಏನು ಎಂಬ ಪ್ರಶ್ನೆಗೆ ಅದ್ಭುತ ಸಾಧನೆಗಳನ್ನು ಮಾಡಿದ ಮಕ್ಕಳ ಗೆಲುವಿನ ನಂತರದ ಜೀವನವು ಬಹುಮಟ್ಟಿಗೆ ಆ ಪ್ರತಿಭೆಯನ್ನು ನಿರ್ವಹಿಸುವುದರ ಮೇಲೆಯೇ ಅವಲಂಬಿತವಾಗಿದೆ. ಉದಾಹರಣೆಗೆ ನೋಡುವುದಾದರೆ, ಕ್ರೀಡಾ ಕ್ಷೇತ್ರದಲ್ಲಿ ಒಲಿಂಪಿಕ್ ಕ್ರೀಡಾ ವಿಜೇತರೂ ಆದ 2010ರಲ್ಲಿ ತೂಕ ಎತ್ತುವಿಕೆ ಸ್ಪರ್ಧೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಪ್ರಶಸ್ತಿ ಗೆದ್ದ ಅರುಣ್ ಕುಮಾರ್ ಇವರು ಪ್ರಾಯೋಗಿಕ ಜೀವನದಲ್ಲಿ ಸರ್ಕಾರದಿಂದ ಅಥವಾ ಖಾಸಗಿ ಕ್ಷೇತ್ರದಿಂದ ಪ್ರಯೋಗಶೀಲ ಆರ್ಥಿಕ ಸಹಾಯ ಸಿಕ್ಕದೆ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಬಹಳ ತೊಂದರೆಗೆ ಒಳಗಾದರು. 2000ನೇ ಇಸವಿಯಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋಗಳ ಒಬ್ಬ ವಿಜೇತೆ ಅನುಜಾ ಸಹೇಲ್ ತನ್ನ ಸುಂದರ ಕಂಠದಿಂದ ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದ್ದರು. ಆದರೆ ಈ ಸ್ಪರ್ಧೆಯ ಬಳಿಕ ತನ್ನ ಆ ಪ್ರತಿಭೆಯನ್ನು ಔದ್ಯೋಗಿಕವಾಗಿ ಮಾರ್ಪಡಿಸಿಕೊಳ್ಳಲು ಸೂಕ್ತ ಅವಕಾಶಗಳು ಅವರಿಗೆ ಸಿಗಲಿಲ್ಲ. ಕೊನೆಗೆ ತನ್ನ ಸಣ್ಣ ಊರಿನಲ್ಲಿ ಸಂಗೀತ ಶಿಕ್ಷಕಿಯಾಗಿ ಈಗ ಕೆಲಸ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಆಡಿಷನ್ನಲ್ಲಿ ತಿರಸ್ಕೃತಗೊಂಡ ಬಿಹಾರ ರಾಜ್ಯದ ಸುಪ್ರಿಯಾ ತನ್ನ ದೈವದತ್ತ ಪ್ರತಿಭೆಗೆ ಸೂಕ್ತ ಮನ್ನಣೆ ಸಿಗಲಿಲ್ಲವೆಂದು ಭಾವುಕಳಾಗಿ ಅತ್ತುಕೊಂಡು ಹೊರಬಂದ ದೃಶ್ಯ ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. ಇನ್ನೊಂದು ಉದಾಹರಣೆ ನೀಡುವುದಾದರೆ, ಆನಂದ್ ಕುಮಾರ್ ಅವರ ಸೂಪರ್ 30 ಕತೆ. ಆನಂದ್ ಕುಮಾರ್ ಅವರು ಸೂಪರ್ 30 ವ್ಯಾಸಂಗ ಕೇಂದ್ರದ ಮೂಲಕ ಅನೇಕ ಬಡ ವಿದ್ಯಾರ್ಥಿಗಳನ್ನು ಐಐಟಿ ಪ್ರವೇಶಿಸಲು ಸಿದ್ಧಗೊಳಿಸಿದರು. ಹಲವರು ತಮ್ಮ ಕಠಿಣ ಪರಿಶ್ರಮದಿಂದ ದೇಶ ವಿದೇಶಗಳಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಇದು ಸಾಧ್ಯವಾಗಲಿಲ್ಲ. ಕೆಲವು ವಿದ್ಯಾರ್ಥಿಗಳು ಆರ್ಥಿಕವಾಗಿ ತಾಳಿಕೊಳ್ಳಲಾಗದೆ ತಮ್ಮ ಕನಸುಗಳನ್ನು ಮಧ್ಯದಲ್ಲೇ ಬಿಟ್ಟುಬಿಟ್ಟರು. ಆದುದರಿಂದ ವಾಹಿನಿಗಳಲ್ಲಿ ವಿಜೇತರಾದ ಮಕ್ಕಳ ಈ ಕಥೆಗಳು ನಮ್ಮ ಸಮಾಜಕ್ಕೆ 2 ದಿಕ್ಕುಗಳನ್ನು ತೋರಿಸುತ್ತದೆ. ಒಂದು, ಅವರು ಪ್ರೇರಣಾದಾಯಕ ಮಾದರಿಯಾಗಿದ್ದು ಯುವ ಪೀಳಿಗೆಗೆ ಹಸಿರು ಬೆಳಕು ತೋರಿಸುತ್ತಿದ್ದಾರೆ. ಇನ್ನೊಂದೆಡೆ ಅವರ ಗೆಲುವಿನ ನಂತರವೂ ಅರ್ಥಪೂರ್ಣ ಜೀವನ ಕಟ್ಟಿಕೊಳ್ಳಲು ನಮ್ಮ ವ್ಯವಸ್ಥೆ ಇನ್ನೂ ಸಂಪೂರ್ಣವಾಗಿ ಸಿದ್ಧಗೊಂಡಿಲ್ಲ ಎಂದು ವಿಶ್ಲೇಷಿಸಬಹುದು. ಹಾಗಾದರೆ ಈ ಸ್ಪರ್ಧೆ, ಹೋರಾಟ, ಪ್ರತಿಷ್ಠೆ ಇವೆಲ್ಲವೂ ಬದುಕಿಗಾಗಿ ಅನಿವಾರ್ಯವೇ ಎಂದರೆ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಸುಮಾರು 3 ದಶಕಗಳ ಹಿಂದೆ ಸಾಮಾಜಿಕ ಪರಿಸ್ಥಿತಿ ಹೀಗಿರಲಿಲ್ಲ. ಸ್ಪರ್ಧೆಯು ಕೇವಲ ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ನಡೆಯುತ್ತಿತ್ತು. ಅದನ್ನು ಮನರಂಜನಾತ್ಮಕವಾಗಿ ನೋಡುತ್ತಿದ್ದುದೇ ಹೆಚ್ಚು. ಬದುಕೇ ಸ್ಪರ್ಧೆ ಆಗಿರಲಿಲ್ಲ. ಆಗ ನಿರಾಳವಾದ ನೆಮ್ಮದಿಯ ಜೀವನ ನಮ್ಮದಾಗಿತ್ತು. 21ನೇ ಶತಮಾನದಲ್ಲಿ ಸ್ಪರ್ಧೆ ಎನ್ನುವುದು ತಾರಕಕ್ಕೇರಿದೆ.
ಗುರು ಶಿಷ್ಯರ ನಡುವೆ ಸ್ಪರ್ಧೆ, ಸಹೋದರರ ನಡುವೆ, ದಾಯಾದಿಗಳ ನಡುವೆ, ಸ್ನೇಹಿತರ ನಡುವೆ ಸ್ಪರ್ಧೆ ನಡೆಯುತ್ತಿದೆ. ಇದು ಅನಾರೋಗ್ಯಕರ ಸಾಮಾಜಿಕ ಪಿಡುಗು ಆಗುತ್ತಿದೆ ಎನ್ನಬಹುದು. ಸ್ಪರ್ಧಾತ್ಮಕ ಎನ್ನುವುದು ಬಹಳ ಸಂಕುಚಿತಗೊಂಡಿದೆ. ಇತ್ತೀಚೆಗೆ ನಾನು ಸಕುಟುಂಬಿಕವಾಗಿ ಒಂದು ಹೊರಸಂಚಾರಕ್ಕೆ ಹೊರಟೆ. ನಾವು ಹೋಗುವ ವಾಹನ ಏರಿದ ಕೂಡಲೇ ವಾಹನದಲ್ಲಿದ್ದ ನಮ್ಮ ಹಿರಿಯರೊಬ್ಬರು ನಮ್ಮದೇ ಕುಟುಂಬದ ಮಕ್ಕಳ ನಡುವೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದರು. ಕೆಲವರು ವಿಜೇತರಾಗಿ ಬೀಗಿದರು. ಸೋತ ಮಕ್ಕಳು ಸಪ್ಪೆ ಮುಖ ಹಾಕಿಕೊಂಡಿದ್ದರು. ಸೋತ ಮಕ್ಕಳು ಮಾತ್ರವಲ್ಲದೆ ಅವರ ಹೆತ್ತವರು ಕೂಡ ಆ ಸ್ಪರ್ಧೆಗಳ ಬಗ್ಗೆಯೇ, ಅದರ ಲೋಪದೋಷಗಳ ಬಗೆಗೇನೆ ಚರ್ಚೆಗೆ ಪ್ರಾರಂಭವಿಟ್ಟರು. ಇದರಿಂದಾಗಿ ಮಕ್ಕಳು ಹೊರಸಂಚಾರದ ಖುಷಿಯನ್ನು ಅನುಭವಿಸುವುದರ ಹೊರತಾಗಿ ವಾಹನದ ಒಳಗಿನ ಸ್ಪರ್ಧೆ, ತನ್ನದೇ ಓರಗೆಯವರೊಟ್ಟಿಗಿನ ಪೈಪೋಟಿಯಲ್ಲಿ ಬಂಧಿತರಾದರು ಎನ್ನದು ನನಗೆ ವಿಷಾದವಾಗುತ್ತಿದೆ. ಆದುದರಿಂದ ಈ ಎಲ್ಲ ದುಷ್ಪರಿಣಾಮಗಳನ್ನು ಕಡಿಮೆಗೊಳಿಸಲು ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆಗೆ ಮೊದಲಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಪೋಷಕರೇ ಕಡಿಮೆ ಮಾಡಬೇಕು. ಉತ್ತಮ ವ್ಯಕ್ತಿತ್ವ ರೂಪಿಸುವ ಗ್ರಂಥಾಲಯದ ಪುಸ್ತಕಗಳನ್ನು ಹೆಚ್ಚು ಅವಲಂಬಿಸಬೇಕು. ಮಕ್ಕಳು ಸಾಮಾಜಿಕ ಜಾಲತಾಣಗಳ ಬಳಕೆ ಕಡಿಮೆ ಮಾಡುತ್ತಾರೆ. ಇದರಿಂದಾಗಿ ರೀಲ್ಸ್ಗಳಲ್ಲಿ ವ್ಯರ್ಥವಾಗುತ್ತಿರುವ ಯುವಕರ ಯುವ ಕನಸುಗಳು ತಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬದಲಾಯಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಹೆಚ್ಚು ಎನ್ನಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮಕ್ಕಳ ಪ್ರತಿ ಬೆಳವಣಿಗೆಯನ್ನು ದಾಖಲು ಮಾಡುವ ಗೀಳನ್ನು ಪೋಷಕರು ಬಿಡಲೇಬೇಕಾಗಿದೆ. ಇದರಿಂದ ಕೌಟುಂಬಿಕ ನೆಮ್ಮದಿ ವೃದ್ಧಿಯಾಗಬಲ್ಲದು. ಪ್ರತಿ ಪೋಷಕರು ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡಬೇಕು. ತಮ್ಮ ಮಕ್ಕಳಿಗೆ ಆಪ್ತ ಸಮಾಲೋಚಕರಾಗಿ, ಗೆಳೆಯರಾಗಿ ಅವರ ಪ್ರತಿ ಸಮಸ್ಯೆಗಳಿಗೆ ಕಿವಿಯಾಗಬೇಕು. ಹಾಗೆ ಮಾಡಿದ್ದಲ್ಲಿ ಮಕ್ಕಳ ಸಾಮಾಜಿಕ ಜಾಲತಾಣ ಅವಲಂಬಿಸುವುದು ಕಡಿಮೆಯಾಗುತ್ತದೆ. ಅಲ್ಲದೆ ಪೋಷಕರು ಮಹಾನಗರಗಳತ್ತ ಆಕರ್ಷಿತರಾಗುವುದು ಕೂಡ ಕಡಿಮೆಯಾಗಬೇಕು. ನೆಮ್ಮದಿಯ ಹಳ್ಳಿ ಜೀವನದ ಸಾರದ ಪ್ರಾಮುಖ್ಯತೆ ಮಕ್ಕಳಿಗೆ ಅರಿವು ಮೂಡಿಸಬೇಕು. ಯುವಕರ ಭವಿಷ್ಯದ ಸಾಧನೆಗಳು ಅವರಲ್ಲಿ ಕಲಿಕೆಗಾಗಿ ಬೆಳೆದ ಮೌಲ್ಯಪ್ರಜ್ಞೆ, ಕೌಶಲ್ಯ, ಸಾಮರ್ಥ್ಯ, ಕಾರ್ಯನಿರ್ವಹಣಾ ದಕ್ಷತೆ, ಸೂಕ್ತ ಆಲೋಚನಾ ಕ್ರಮದಂತವುಗಳಿಂದಾಗಿ ನಿರ್ಧಾರವಾಗುತ್ತದೆಯೇ ವಿನಃ ಯಾಂತ್ರಿಕ ಸ್ಪರ್ಧೆಗಳಿಂದಲ್ಲ ಎನ್ನುವುದನ್ನು ಎಲ್ಲರೂ ಮನಗಾಣಬೇಕು. ಈಗ ನಡೆಯುತ್ತಿರುವ ಚಟುವಟಿಕೆಗಳನ್ನೇ ಕೊಂಚ ಮರುಹೊಂದಾಣಿಕೆ ಮಾಡಿಕೊಂಡರೆ ಸೃಜನಶೀಲ ಕಾರ್ಯಕ್ರಮಗಳು ವಿಕಾಸಕ್ಕೆ ಪೂರಕವಾಗಬಲ್ಲದು. ಟಿವಿ ವಾಹಿನಿಗಳಲ್ಲಿ ಮಕ್ಕಳು ಕಾಣಿಸಲೇಬೇಕು ಎಂದಾದರೆ ಅಂತಹ ಚಟುವಟಿಕೆಗಳನ್ನು ಮೇಳಗಳ ರೀತಿಯಲ್ಲಿ ಮಾಡಬೇಕು. ಸ್ಪರ್ಧೆಗಾಗಿ ಅಲ್ಲ, ಮಕ್ಕಳು ತೊಡಗಿಸಿಕೊಳ್ಳಲು ವೇದಿಕೆಯನ್ನು ಒದಗಿಸಿಯೂ ಭಾಗವಹಿಸಿದ ಎಲ್ಲರನ್ನೂ ಅಭಿನಂದಿಸಿ ಕಳುಹಿಸುವ ಕ್ರಮವನ್ನು ಜಾರಿಗೊಳಿಸಬೇಕಾದ ಅವಶ್ಯಕತೆ ಇದೆ. ಇದರಿಂದ ಮಾರುಕಟ್ಟೆಯ ಆರ್ಥಿಕತೆಗೆ ಅದರ ಅಗತ್ಯವೂ ಈಡೇರುತ್ತದೆ. ಮಕ್ಕಳ ವಿಕಾಸದ ವಿನ್ಯಾಸಗಳಿಗೆ ಅಡೆತಡೆಯೂ ಆಗುವುದಿಲ್ಲ. ಒಟ್ಟಿನಲ್ಲಿ ಮಕ್ಕಳಲ್ಲಿ ಫಲಿತಾಂಶದ ಒತ್ತಡ ಉಂಟಾಗದ ಹಾಗೆ, ಕಲಿಕೆಯ ಹಂಬಲ ಹೆಚ್ಚುವ ಹಾಗೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಮಕ್ಕಳನ್ನು ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಬೇಕು. ಇದು ಶಾಲಾ ಮಟ್ಟದ ಸ್ಪರ್ಧೆಯಲ್ಲೇ ಸಾಕಾರಗೊಳ್ಳಬೇಕು. ವಿಕಾಸದ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನು ಬಹುಕೋನೀಯವಾಗಿ ಬಂಧಿಸಿ ಅಕಾಲ ವಯಸ್ಕರಾಗಿಸುವ ಮನೋಧರ್ಮವನ್ನು ಕಾನೂನಿನ ಮೂಲಕ ಪರಿಹರಿಸಲು ಬರುವುದಿಲ್ಲ. ಸಾಮಾಜಿಕ ಶಿಕ್ಷಣದ ಮೂಲಕವೇ ಅದು ಆಗಬೇಕಾಗಿದೆ. ಈ ದಿಸೆಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳ ಅಗತ್ಯವಿದೆ. ಈ ಎಲ್ಲಾ ನಿಟ್ಟಿನಲ್ಲಿ ನಮ್ಮ ಯುವ ಜನಾಂಗದ ತಲ್ಲಣಗಳನ್ನು ಅವರ ವಿದ್ಯಾರ್ಥಿ ಜೀವನದಲ್ಲೇ ಆಮೂಲಾಗ್ರ ಬದಲಾವಣೆಗಳಿಂದ ಕಡಿಮೆಗೊಳಿಸಿದರೆ ಮುಂದೆ ಅದೇ ವಿದ್ಯಾರ್ಥಿಗಳು ನಮ್ಮ ದೇಶದ ಯುವ ಸಂಪತ್ತುಗಳಾಗಬಲ್ಲರು. ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸುವುದು ಅಗತ್ಯವಾಗಿದೆ. ಇದುವರೆಗೆ ಸ್ಪರ್ಧಾ ಜಗತ್ತು ಮತ್ತು ಯುವ ತಲ್ಲಣ ಈ ಕುರಿತಾಗಿ ಭಾಷಣ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಇಂದಿರಾ ಎಸ್. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.